ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ 2 ಬಹುಪದೋಕ್ತಿಗಳು ಅದರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶಗಳು ಅಂತಂದರೆ, ಒಂದು ನಕ್ಷೆ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಮುಟ್ಟುತ್ತದೆ ಅಥವಾ ಛೇದಿಸುತ್ತದೆ ಎಂಬುದನ್ನು ನೋಡಿದರೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಲೆಕ್ಕ ಮಾಡದೆ ಕಂಡುಹಿಡಿಯಬಹುದು. ಇವತ್ತು ಅದನ್ನೇ ಬಹಳ ಸರಳವಾಗಿ ಕಲಿಯೋಣ. ಮೊದಲು ಎಕ್ಸ್ ಅಕ್ಷವನ್ನು ಗುರುತಿಸೋಣ. ನಕ್ಷೆ ಎಕ್ಸ್ ಅಕ್ಷವನ್ನು ಮುಟ್ಟಿದ ಅಥವಾ ಛೇದಿಸಿದ ಸ್ಥಳಗಳನ್ನು ಗಮನಿಸೋಣ. ಅದೇ ಬಹುಪದೋಕ್ತಿಯ ಶೂನ್ಯತೆಗಳ ಸುಳಿವು. ಮೊದಲು ಬಹುಪದೋಕ್ತಿ ಮತ್ತು ಡಿಗ್ರಿಯನ್ನು ನಾವು ನೆನಪು ಮಾಡಿಕೊಳ್ಳೋಣ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ಮೊದಲು ಡಿಗ್ರಿ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಬಹುಪದೋಕ್ತಿಯ ಡಿಗ್ರಿ. ಬಹುಪದೋಕ್ತಿಯ ಡಿಗ್ರಿ ಅಂತ ನಾವು ಎದಕ್ಕೆ ಹೇಳ್ತೀವಿ? ಬಹುಪದೋಕ್ತಿಯಲ್ಲಿ ಚರದ ಗರಿಷ್ಠ ಘಾತವನ್ನು ಅದರ ಡಿಗ್ರಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಉದಾಹರಣೆ ತಗೊಂಡಿನಿ. ಇಲ್ಲಿ 4x + 2 ಅಂಥೇಳಿ ಇದೆ. 4x + 2 ಅದರ ಡಿಗ್ರಿ 1 ಅಂತ ಹೇಳ್ತೀವಿ. ಯಾಕಂತಂದ್ರೆ ಎಕ್ಸ್ನ ಅಂದರೆ ಇರುವಂಥ ಚರಾಕ್ಷರದ ಎಕ್ಸ್ನ ಗರಿಷ್ಠ ಘಾತ 1, ಹಾಗಾಗಿ ಅದರ ಡಿಗ್ರಿ 1 ಅಂತ ಹೇಳ್ತೀವಿ. ಹಾಗೆಯೇ ಇನ್ನೊಂದು ಉದಾಹರಣೆಯಲ್ಲಿ ಗಮನಿಸಿ, 2y² - 3y + 4 ಇದರ ಡಿಗ್ರಿ 2 ಅಂತ ಹೇಳೀನಿ. ಯಾಕೆ 2 ಆಗತ್ತೆ? ಅದರ ಗರಿಷ್ಠ ಘಾತ ಎಷ್ಟಿದೆ? ಗರಿಷ್ಠ ಘಾತ 2 ಇದೆ, ಹಾಗಾಗಿ ಅದರ ಡಿಗ್ರಿ 2. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆಯಲ್ಲಿ ನೋಡಿ, 5x³ - 4x² + x - √2 ಇದರಲ್ಲಿ ಡಿಗ್ರಿ ನಾನು 3 ಅಂತ ಹೇಳಿದ್ದೀನಿ. ಯಾಕೆ 3 ಆಗುತ್ತೆ ಗೊತ್ತಾ? ಅದರಲ್ಲಿ ಗರಿಷ್ಠ ಘಾತ, ಈ ಉದಾಹರಣೆಯಲ್ಲಿರುವಂಥ ಗರಿಷ್ಠ ಘಾತ ಎಷ್ಟದೆ? 3 ಇದೆ, ಹಾಗಾಗಿ ಅದರ ಡಿಗ್ರಿ ನಾವು 3 ಅಂತ ಹೇಳಿದ್ದೀವಿ. ವಿದ್ಯಾರ್ಥಿಗಳಲ್ಲಿ ಗಮನಿಸಿ, ಡಿಗ್ರಿ 1, 2, 3 ಇರುವಂಥ ಬಹುಪದೋಕ್ತಿಗಳನ್ನು ನಾವು ಕ್ರಮವಾಗಿ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಡಿಗ್ರಿ 1 ಇರುವಂಥ ಬಹುಪದೋಕ್ತಿಗೆ ಏನಂತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ರೇಖಾತ್ಮಕ ಬಹುಪದೋಕ್ತಿ. ಡಿಗ್ರಿ 2 ಇರುವುದು ವರ್ಗ ಬಹುಪದೋಕ್ತಿ. ಡಿಗ್ರಿ 3 ಇತ್ತಂತಂದ್ರೆ ಅದಕ್ಕೆ ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಈ ಅಂಶಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈಗ ಎಕ್ಸ್ಗೆ ಒಂದು ಬೆಲೆ ಹಾಕಿದಾಗ p(x) ಏನಾಗುತ್ತೆ ಅಂತ ನೋಡೋಣ. p(x) ಅಂತಂದರೆ ಬಹುಪದೋಕ್ತಿ ಎಕ್ಸ್ ಅಂಥೇಳಿ, ಎಕ್ಸ್ ಹೊಂದಿರುವಂಥ ಬಹುಪದೋಕ್ತಿ. ಇಲ್ಲಿ ನಾನು ಉದಾಹರಣೆ ತೆಗೆದುಕೊಂಡಿನಿ, p(x) ಮತ್ತು ಶೂನ್ಯತೆಗೆ ಸಂಬಂಧಪಟ್ಟದ್ದು. ಅಂದ್ರೆ p(x) ಅಂದರೆ p(k) = 0 ಆದಾಗ ಅದರ ಶೂನ್ಯತೆ, ಕೆಯ ಶೂನ್ಯತೆಯನ್ನು ನೋಡ್ತೀವಿ ನಾವು. ಇಲ್ಲಿ p(x) = x² - 3x - 4 ಅಂತ ತಗೊಂಡಿವಿ. ಇಲ್ಲಿ ಒಂದೊಂದು ಬೆಲೆನ ಎಕ್ಸ್ನಲ್ಲಿ ಒಂದೊಂದು ಬೆಲೆಯನ್ನು ಆದೇಶ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಎಕ್ಸ್ನಲ್ಲಿ 2 ಬೆಲೆಯನ್ನು ಆದೇಶ ಮಾಡ್ತೇನೆ. ನೋಡಿ, ಇಲ್ಲಿ p(x) = x² - 3x - 4 ಅಂಥೇಳಿ ಇದೆ. ಮೊದಲೇನು ಮಾಡೋಣ? x = 2 ಅಂತ ಹಾಕಿ ನೋಡೋಣ. ಮೊದಲ x = 2 ಅಂದರೆ ಇಲ್ಲಿ x ಇದ್ದಲ್ಲಿ 2 ಅಂತ ಆದೇಶ ಮಾಡ್ತೀನಿ. ಇಲ್ಲಿ x ಇದ್ದಲ್ಲಿ ಎಷ್ಟು ಹಾಕ್ಬೇಕು? 2². 2 ಇದು √x², ಮೈನಸ್ ಇದು 3, ಮತ್ತು x ಇದ್ದಲ್ಲಿ 2 ಅಂತ ಆದೇಶ ಮಾಡ್ತೀನಿ, -4. ಇಲ್ಲಿ ಗಮನಿಸ್ತಾ ಇದ್ದೀರಿ? ಈಗ 2ರ ವರ್ಗ 4 ಮೈನಸ್ 3 2 6 ಆಯಿತು, ಮೈನಸ್ ಇದು 4. ಈಗ ಗಮನಿಸಿ, ಈಗ = ನೋಡಿ, ಇದು 4ಕ್ಕೆ 4, -6 - 4 ಅಂತಂದ್ರೆ -10 ಅಂತ ಆಯಿತು. ಈಗ 4 - 10 ಅಂದರೆ ಎಷ್ಟಾಗುತ್ತೆ? -6 ಅಂತ ಆಗತ್ತಲ್ಲ. ಅಂದರೆ ಇಲ್ಲಿ x = 2 ಹಾಕಿದಾಗ p(2) ಇದರ ಬೆಲೆ ಏನಾಯಿತು? -6 ಆಯಿತು. -6 ಅಂದರೆ ಶೂನ್ಯ ಬರಲಿಲ್ಲಲ್ಲ, ಹಾಗಾಗಿ ಇದು ಶೂನ್ಯವಲ್ಲ. ಯಾವುದು? x = 2 ಅಂತ ಹಾಕಿನಲ್ಲ, ಅದು ಶೂನ್ಯ ಅಲ್ಲ. ಇನ್ನು x = -1 ಹಾಕಿ ನೋಡೋಣ. ಇನ್ನೊಂದು
ಎಕ್ಸ್ ಇಸ್ ಈಕ್ವಲ್ ಟು -1 ಆದೇಶ ಮಾಡಿ ನೋಡೋಣ. ಯಾವುದು ಈ ಒಂದು ಬಹುಪದೋಕ್ತಿಯಲ್ಲಿ x² - 3x - 4ನಲ್ಲಿ ಎಷ್ಟು ಆದೇಶ ಮಾಡಬೇಕಂತ ಹೇಳಿನಿ? -1 ಆದೇಶ ಮಾಡಿ ನೋಡೋಣ. ಇಲ್ಲಿ -1 ಆದೇಶ ಮಾಡಿದರೆ ನೋಡಿ, -1² ಮೈನಸ್ ಇದು 3 x ಅಂದರೆ -1 ಇದು -4. ಇಲ್ಲಿ -1 ವರ್ಗ 1 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಅಂದರೆ 3 ಆಗುತ್ತೆ, ಇದು -4. ಈಗ ನೋಡಿ 1 + 3 ಅಂತಂದ್ರೆ 4 ಆಯಿತು, ಇದು -4. 4 - 4 ಅಂದ್ರೆ 0 ಐತಲ್ಲ. ಇಲ್ಲಿ ಗಮನಿಸಬೇಕು, ಯಾವುದರಲ್ಲಿ ಅಂದರೆ ಎಕ್ಸ್ ಬದಲಾಗಿ ನಾವು ಯಾವ ಬೆಲೆಯನ್ನು ಆದೇಶ ಮಾಡಿ ಅದರ ಬೆಲೆಯನ್ನು ಕಂಡುಹಿಡಿತೀವಿ, ಆವಾಗ 0 ಬಂತಂತ ತಿಳ್ಕೊಳ್ರಿ. ಅದಕ್ಕೆ ಏನು ಅನ್ಬೇಕು ನಾವು? ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಅನ್ಬೇಕು. ಅಂದರೆ ಇಲ್ಲಿ -1 ಆದೇಶ ಮಾಡಿದಾಗ ಎಷ್ಟು ಬಂತು? ಅದರ ಬೆಲೆ 0 ಬಂತಿಲ್ಲ. ಅಂದ್ರೆ -1 ಅನ್ನೋದು P(x) = x² - 3x - 4 ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಬೇಕು. ಹೀಗೆ ನೀವು ಇನ್ನೊಂದು 4 ಹಾಕಿ ನೋಡಿದ್ರೆ ಅಂತ ತಿಳ್ಕೊಳ್ರಿ. ಇದರಲ್ಲಿ ಇನ್ನೊಂದು ಬೆಲೆ ಏನಂತಂದ್ರೆ ಎಕ್ಸ್ ಬೆಲೆ 4 ಆದೇಶ ಮಾಡಿದ್ರೆ ಅಂತಂದ್ರೆ 0 ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದು -1 ಮತ್ತು 4, -1 ಮತ್ತು 4ಕ್ಕೆ ಏನಂತ ಅನ್ಬೇಕು? ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಅನ್ಬೇಕು. ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಅರ್ಥ ಆಗ್ತಾಯಿದೆ? ಇಲ್ಲಿ ಅಂದರೆ ಇದನ್ನೇನು ಗಮನಿಸ್ಬೇಕಪ್ಪ ನಾವು ಅಂತಂದ್ರೆ, ಸಾಮಾನ್ಯವಾಗಿ P(k) ನೋಡಿ, P(k) = 0 ಅಂತ ಬಂತಂದ್ರೆ ಕೆಯನ್ನು ಇದನ್ನು P(x) ನ ಶೂನ್ಯತೆ ಅಂತ ಹೇಳಬೇಕು. ಓಕೆ, ಈ ಶೂನ್ಯತೆಯನ್ನು ನಕ್ಷೆಯಲ್ಲಿ ಹೇಗೆ ಗುರುತಿಸಬಹುದು ಅದನ್ನು ನೋಡೋಣ. ಇಲ್ಲಿ ನಕ್ಷೆಯಲ್ಲಿ ಗುರುತಿಸೋದು P(x) = 2x + 3 ಅಂಥೇಳಿ ಇದೆ. ಅಂದರೆ ಇಲ್ಲಿ ಇದಕ್ಕೇನು ತಗೊಳ್ಬೇಕು ನಾವು? ಇದಕ್ಕೆ y = 2x + 3 ಅನ್ನೋದು ಬಿಂದುವನ್ನು ಗುರುತಿಸ್ಕೊಳ್ತೀವಿ. ಯಾವುದು? y = 2x + 3 ಅಂಥೇಳಿ. ಅಂದರೆ ಇಲ್ಲಿ ನಮಗೊಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ನಮ್ಮ ಪುಸ್ತಕದಲ್ಲಿ. ಇಲ್ಲಿ x = -2 ಅಂತ ಆದೇಶ ಮಾಡಿದ್ದೀವಿ ಅಂತಂದರೆ ನೋಡಿ, ಇಲ್ಲಿ x = -2. ನಾನು x = -2 ಅಂತ ಆದೇಶ ಮಾಡ್ತೇನೆ. ಫಸ್ಟ್ -2 ಅಂತ ಆದೇಶ ಮಾಡಿರಿ ಎಕ್ಸ್ ಇದ್ದಲ್ಲಿ, ಇದು +3 ಆಯಿತಾ. y = ಇದು -4 + 3 ಆಯಿತು. y = ಎಷ್ಟಾಯ್ತು? ಇದು -1. ನೋಡಿ, -2 ಆದೇಶ ಮಾಡಿದಾಗ ಇದು -1 ಬಂತು. ಓಕೆ, ಒಂದು ಬಿಂದು ಸಿಗುತ್ತೆ. ಅಂದರೆ -2 ಮೇಲೆ ಇದು -2ದಿಂದ ಇಲ್ಲಿ -1ಕ್ಕೆ ಇಲ್ಲೊಂದು ಪಾಯಿಂಟನ್ನು ಗುರ್ತು ಮಾಡಿದ್ದೀವಿ. ಇನ್ನೊಂದು ಇದರಲ್ಲಿ y = 2x + 3. ಈಗ ಎಕ್ಸ್ ಇದ್ದಲ್ಲಿ 2 ಆದೇಶ ಮಾಡಿರಿ. ಇದು 2, ಎಕ್ಸ್ ಇದ್ದಲ್ಲಿ 2 ಆದೇಶ ಮಾಡೋಣ. ಎಷ್ಟಾಗುತ್ತೆ? ಇದು 2 × 4 + 3 ಅಂತಂದರೆ 7 ಅಂತ ಆಯಿತು. ಅಂದರೆ 2ರ ಮೇಲೆ ಇಲ್ಲಿ +2ರ ಮೇಲೆ 7 ಬಿಂದುವನ್ನು ಗುರುತು ಮಾಡಿದ್ವಿ. 7ನೇ ಬಿಂದುವಿಗೆ ಇಲ್ಲಿ ಗುರುತು ಮಾಡಿದ್ದೇನೆ. ಇದನ್ನು ಒಂದು ಸರಳ ರೇಖೆ ಎಳೆದೀವಿ. ಈ ಒಂದು ಸರಳ ರೇಖೆಯನ್ನು ಎಳೆದಾಗ ಈ ಬಿಂದುಗಳನ್ನು ಜೋಡಿಸಿದಾಗ ಒಂದು ಸರಳ ರೇಖೆಯನ್ನು ಗೊತ್ತಾಗತ್ತಲ್ಲ. ಆ ಸರಳ ರೇಖೆ ಎಕ್ಸ್ ಅಕ್ಷವನ್ನು ಎಲ್ಲಿ ಛೇದಿಸ್ತ? ಈ ಸರಳ ರೇಖೆ ಎಕ್ಸ್ ಅಕ್ಷವನ್ನು ಇಲ್ಲಿ -3/2 ನಲ್ಲಿ ಛೇದಿಸ್ತಾ ಇದೆ. ಎಲ್ಲಿ? -3/2 0 ಅಂತ ಹೇಳಿ ಈ ಒಂದು ನಿರ್ದೇಶಾಂಕದಲ್ಲಿ ಛೇದಿಸ್ತದೆ. ಅಂದ್ರೆ ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಎಷ್ಟಿದೆ? -3/2 ಅಂತ ಏನದ ನೋಡು. ಇದೇ ಈ ಸರಳ ರೇಖೆಯ ಅಥವಾ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ತೀವಿ. ಇದನ್ನೇ ನಾವು ax + bಗೆ ಸಾಮಾನ್ಯ ರೂಪದಲ್ಲಿ ಬರೀತೀವಿ. ಏನಂತ? ax + b ಸಾಮಾನ್ಯ ರೂಪದಲ್ಲಿ ಬರೀತೀವಿ. ax + b ಅನ್ನೋದು ಅಂದರೆ ಇದು ಯಾವುದು? ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಂತ ಹೇಳ್ತೀವಿ ನಾವು. ಯಾವುದು? P(x) = ax + b ಅಂತೇಳಿ. ಬಟ್ ಇಲ್ಲಿ ಒಂದು ಗಮನಿಸ್ಬೇಕು ನಾವು, ಇಲ್ಲಿ ಎ 0 ಆಗಿರಬಾರ್ದು. ಎ ಅನ್ನೋದು 0 ಆಗಿರಬಾರ್ದು. ಇಲ್ಲಿ ನಾವು ಶೂನ್ಯತೆ ಪಡಿಬೇಕಾದ್ರೆ ಏನು ಮಾಡ್ತೀವಿ? P(x) = 0 ಅಂತ ಮಾಡ್ತೀವಿ. ಶೂನ್ಯತೆ ಪಡಿಬೇಕಾದ್ರೆ ಏನು ಮಾಡಬೇಕು? P(x) = 0 ಅಂತ.
ಆದ್ದರಿಂದ ಏನಾಗುತ್ತದು ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಇಲ್ಲಿ ಎಕ್ಸ್ನ ಔಟ್ಸೈಡ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇದನ್ನು ಇನ್ನೊಂದು ಬೇಕಾದ್ರೆ ಇನ್ನೊಂದು ಸ್ಟೆಪ್ ಮಾಡ್ಬೋದ ನೀವು. ಏನಂತ, ಎ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಬಿನ ಈ ಕಡೆ ತಂದರೆ ಮೈನಸ್ ಬಿ, ಎಕ್ಸ್ ಅಂತಂದರೆ ಏನಾಗುತ್ತೆ ಮೈನಸ್ ಬಿ ಅಪಾನ್ ಎ ಅಂಥೇಳಿ ಆಗುತ್ತೆ. ಮೈನಸ್ ಬಿ ಅಪಾನ್ ಎ ರೂಪದಲ್ಲಿ ಬರುತ್ತದು. ಅಂದರೆ ಇಲ್ಲಿ ಎರಡೂ ಕಡೆ ನಾವು ಎ ಇಂದ ಭಾಗಿಸ್ತಾ ಇದ್ದೀವಿ. ರೇಖಾತ್ಮಕ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆ ಇರುತ್ತೆ ಅಂತಂದರೆ ಒಂದೇ ಒಂದು ಶೂನ್ಯತೆ ಇರುತ್ತಾ ಅಂತ ನೀವು ಗಮನಿಸಬೇಕು. ಅದು ಮೈನಸ್ ಬಿ ಅಪಾನ್ ಎ ರೂಪದಲ್ಲೇ ಇರುತ್ತೆ. ಓಕೆ, ಇನ್ನು ನಾವು ಈಗ ವರ್ಗ ಬಹುಪದೋಕ್ತಿಯ ನಕ್ಷೆಯನ್ನು ನಾವು ಕಟ್ಟೋಣ. ಈಗ ಯಾವುದು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಇದರಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4 ಅನ್ನುವಂಥ ಬಹುಪದೋಕ್ತಿ ತಗೊಳ್ತೀವಿ. ಇಲ್ಲಿ ಎಕ್ಸ್ಗೆ -2ರಿಂದ 5 ತನಕ ಬೆಲೆಯನ್ನು ಆದೇಶ ಮಾಡಿದ್ದೀವಿ. ಒಂದು ನಾನು ಆದೇಶ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4 ಅಂತ ತಗೊಳ್ಳೋಣ. ಇಲ್ಲಿ ಫಸ್ಟು ಪಿ ಎಕ್ಸ್ ಅಂತಂದರೆ -2 ಆದೇಶ ಮಾಡ್ತೀನಿ. -2 ಆದೇಶ ಮಾಡಿದ್ರೆ 6 ಬರುತ್ತಾ ಅಂತ ನೋಡಿ, ಬರುತ್ತಿಲ್ಲ ನೋಡಿ. ಎಕ್ಸ್ ಅಂತಂದರೆ -2 ಅಂತ ಹಾಕಿದ್ದೀನಿ, ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಮೈನಸ್ ಇದು 3, ಎಕ್ಸ್ ಅಂತಂದರೆ -2, ಇದು -4 ಇಸ್ ಈಕ್ವಲ್ ಟು -2 ವರ್ಗ 4 ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 -4. ಈಗ 4 + 6 ಅಂದರೆ +4 + 6 ಕೂಡಿಸಿದ್ರೆ +10 ಆಯಿತು. ಇದು -4. 10 - 4 ಅಂದ್ರೆ 6 ಐತಲ್ಲ, ಅಂದರೆ ಇದು ಒಂದು ಐತಲ್ಲ, -2 4. ಅಂದರೆ ಇಲ್ಲಿ 0 ಬರಲಿಲ್ಲ. ಮೊದಲು ನಾವು ಗ್ರಾಫನ್ನು ಹಾಕೊಂಡು ಬಿಡೋಣ. ಇನ್ನೊಂದ್ರ ಬೆಲೆಯನ್ನು ಬೇಕಾ ನೋಡಿ. ಇದೇ ಬಹುಪದೋಕ್ತಿಯಲ್ಲಿ ಅಂದರೆ ಯಾವುದು ವರ್ಗ ಬಹುಪದೋಕ್ತಿಯಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4. ಈ ವರ್ಗ ಬಹುಪದೋಕ್ತಿಯಲ್ಲಿ ಮೊದಲು -1 ಆದೇಶ ಮಾಡಿ ನೋಡ್ತೀನಿ. -1 ಆದೇಶ ಮಾಡಿದರೆ -1 ಸ್ಕ್ವಯರ್ ಮೈನಸ್ 3 ಎಕ್ಸ್ ಅಂದರೆ -1, ಇದು -4 ಇಸ್ ಈಕ್ವಲ್ ಟು -1 ವರ್ಗ ಪ್ಲಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 3 1 3 -4. 1 + 3 ಅಂದರೆ 4 ಆಗುತ್ತೆ, ಇದು -4. 4 - 4 ಅಂದರೆ ಎಷ್ಟಾಯಿತು 0, ಅಂದರೆ -1 ಅಂತಂದರೆ 0 ಆಯಿತು. ಎಕ್ಸ್ ಬೆಲೆ -1 ಹಾಕಿದಾಗ ವಾಯ್ ಬೆಲೆ ಎಷ್ಟಾಯಿತು 0 ಆಯಿತು. ಇದು ಒಂದು. ಹೀಗೆ ನಾವು ಬೆಲೆಯನ್ನು ಆದೇಶ ಮಾಡಿದಾಗ ಅವುಗಳ ವಾಯ್ ಬೆಲೆ ಅಂದರೆ ಇದರ ಬೆಲೆ ಸಿಕ್ಬಿಡುತ್ತೆ. ಇದರ ನಕ್ಷೆಯನ್ನು ರಚನೆ ಮಾಡಿದರೆ, ಇದರ ನಕ್ಷೆಯನ್ನು ಗಮನಿಸಿ. ಇದರ ನಕ್ಷೆ ರಚನೆ ಮಾಡಿದರೆ ಹೇಗಾಗುತ್ತೆ ಅಂತಂದರೆ ಈ ರೀತಿಯಾದಂಥ ಒಂದು ವಲಯ ಸಿಗುತ್ತೆ ನಮಗೆ. ಇದಕ್ಕೆ ನಾವು ಪರವಲಯ ಅಂತ ಹೇಳ್ತೀವಿ. ನಾವು ಏನಂತ ಹೇಳ್ತೀವಿ, ಪರವಲಯ. ಕೋಷ್ಟಕದ ಎಲ್ಲ ಬಿಂದುಗಳು ನಕ್ಷೆಯಲ್ಲೇ ಗುರುತಿಸಿ ಅದನ್ನು ಜೋಡಿಸಿಬಿಟ್ಟಿವಿ. ಪರವಲಯದ ನಕ್ಷೆ ಎಕ್ಸ್ ಅಕ್ಷವನ್ನು ಎರಡೂ ಕಡೆ ಛೇದಿಸಿದೆ. ಮೇನ್ ಇಲ್ಲಿ ಗಮನಿಸಬೇಕಾಗಿದ್ದು ಎಕ್ಸ್ ಅಕ್ಷವನ್ನು ಈ ನಕ್ಷೆ ಯಾವ ಬಿಂದುವಿನಲ್ಲಿ ಛೇದಿಸಿದೆ ಅಂತ. ಇದನ್ನು 2 ಬಿಂದುವಿನಲ್ಲಿ, ಮೊದಲ ಛೇದನದ ಎಕ್ಸ್ ನಿರ್ದೇಶಾಂಕ -1 ಇದೆ, ಆಮೇಲೆ ಎರಡನೇ ಬಿಂದುಕ್ಕೆ 4ರಲ್ಲಿ ಛೇದಿಸಿದೆ. ಓಕೆನಾ, ಇದನ್ನು ನಾವು ಗೊತ್ತು ಮಾಡ್ಕೊಳ್ಳೋದು. ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4 ಇದರ ಶೂನ್ಯತೆಗಳು ಯಾವುದು ಗೊತ್ತೇನೆ, -1 ಮತ್ತು 4. ಯಾವುದು ಇದರ ಶೂನ್ಯತೆಗಳು? -1 ಮತ್ತು 4, -1 ಮತ್ತು 4 ಅಂತ ಆಗಿರುತ್ತೆ ಇದಕ್ಕೆ. ಇನ್ನು 2 ಶೂನ್ಯತೆಗೆ ಸಿಗುವಂಥ ಸಾಮಾನ್ಯ ನಕ್ಷೆಗಳನ್ನು ನಾವು ನೋಡಿದರೆ, ಇಲ್ಲಿ 2 ಶೂನ್ಯತೆಗಳಿರುವಂಥ ಸಾಮಾನ್ಯ ನಕ್ಷೆ. ನಮಗೆ ಇಲ್ಲೊಂದು ಕೇಸ್ ಕೊಟ್ಟಿದ್ದಾರೆ ನೋಡಿ. ನಕ್ಷೆಯು ಎಕ್ಸ್ ಅಕ್ಷವನ್ನು 2 ಬೇರೆ ಬಿಂದುಗಳಲ್ಲಿ ಛೇದಿಸಿದರೆ ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳು ಇರ್ತಾವ. ಈ 2 ಪರವಲಯಗಳು ಎಕ್ಸ್ ಅಕ್ಷವನ್ನು 2 ಬೇರೆ ಬಿಂದುಗಳಲ್ಲಿ ಛೇದಿಸವು. ಒಂದು ಈ ಬಿಂದುವಿನಲ್ಲಿ, ಇನ್ನೊಂದು ಈ ಬಿಂದುವಿನಲ್ಲಿ. ಇದರಲ್ಲಿ ನಾವು ಗಮನಿಸಿ, ಇಲ್ಲಿ ಈ ಬಿಂದುವಿನಲ್ಲಿ, ಹೌದಾ, ಆ ಬಿಂದುಗಳನ್ನು ಎ ಮತ್ತು ಎ ಡ್ಯಾಶ್ ಅಂತ ನಾವು ಗುರುತಿಸ್ತೀವಿ. ಎ ಮತ್ತು ಎ ಡ್ಯಾಶ್ಗಳ ಎಕ್ಸ್ ನಿರ್ದೇಶಾಂಕಗಳೇ ಬಹುಪದೋಕ್ತಿಯ 2 ಶೂನ್ಯತೆಗಳು ಅಂತ ಹೇಳಿ ಗೊತ್ತು. ಪರವಲಯ ಒಂದು ಮೇಲ್ಮುಖವಾಗಿರ್ತಾವ ಅಥವಾ ಕೆಳಮುಖವಾಗಿರಲಿ, ನಿಯಮ ಒಂದೇ. ಅದಕ್ಕೆ ನಿಯಮ ಎರಡಕ್ಕೂ ಒಂದೇ.
ಅದು ಮೇಲ್ಮುಖವಾಗಿರ್ಬೋದು ಅಥವಾ ಕೆಳಮುಖವಾಗಿರಬಹುದು, ನಿಯಮ ಒಂದೇ ಇರುತ್ತೆ. ಅಂದರೆ ಪರವಲಯ ಎಕ್ಸ್ ಅಕ್ಷವನ್ನು ಕೇವಲ ಮುಟ್ಟಿದರೆ ಏನಾಗುತ್ತೆ? ಇಲ್ಲಿ ಎರಡು ಕಡೆ ಛೇದಿಸಿದೆ. ಇಲ್ಲಿ ಜಸ್ಟ್ ಈ ಬಿಂದುವಿನಲ್ಲಿ, ಒಂದೇ ಬಿಂದುವಿನಲ್ಲಿ ಏನಂತಂದರೆ ಟಚ್ ಆಗಿದೆ. ಅಂದರೆ ಇಲ್ಲಿ ಪರವಲಯ ಎಕ್ಸ್ ಅಕ್ಷವನ್ನು ಛೇದಿಸಿ ಹೋಗೋದಿಲ್ಲ, ಅದು ಎ ಎಂಬ ಒಂದೇ ಬಿಂದುವಿನಲ್ಲಿ ಸ್ಪರ್ಶ ಮಾಡುತ್ತೆ. ಇಲ್ಲಿ ಸ್ಪರ್ಶಿಸಿದೆ ಅದು. ಆ ಎ ಬಿಂದುವಿನ ಎಕ್ಸ್ ನಿರ್ದೇಶಾಂಕವೇ ಅದರ ಒಂದೇ ಶೂನ್ಯತೆ ಆಗಿರುತ್ತೆ. ಮೇಲ್ಮುಖ ಅಥವಾ ಕೆಳಮುಖ ಪರವಲಯ ಎರಡಕ್ಕೂ ಇದೇ ಅರ್ಥ ಆಗಿರುತ್ತೆ. ಇದನ್ನು ಇರ್ಬೋದು, ಹೀಗನೇ ಇರಬಹುದು. ಇದನ್ನು ನಾವು ಗಮನಿಸಬೇಕು. ಸ್ಪರ್ಶಿಸುವಂಥ ಬಿಂದು ಎಯ ನಿರ್ದೇಶಾಂಕವೇ ಅದರ ಶೂನ್ಯತೆ ಆಗಿರುತ್ತೆ. ಇದನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಪರವಲಯ ಎಕ್ಸ್ ಅಕ್ಷವನ್ನು ಮುಟ್ಟದೇ ಇದ್ದರೆ ಏನಾಗತ್ತೆ? ಈಗೇನು ನೋಡಿದೆವು ನಾವು, ಪರವಲಯ ಎಕ್ಸ್ ಅಕ್ಷವನ್ನು ಕೇವಲ ಮುಟ್ಟಿದರೆ ಏನಾಗತ್ತೆ? ಒಂದೇ ಶೂನ್ಯತೆ ಸಿಗುತ್ತೆ. ಇನ್ನು ಪರವಲಯ ಎಕ್ಸ್ ಅಕ್ಷವನ್ನು ಮುಟ್ಟದೇ ಇದ್ದರೆ ಏನಾಗುತ್ತೆ? ಇಲ್ಲಿ ಎಲ್ಲಿನೂ ಟಚ್ ಆಗಿಲ್ಲ. ಎಕ್ಸ್ ಅಕ್ಷಕ್ಕೆ ಈ ಪರವಲಯ ಎಲ್ಲಿನೂ ಟಚ್ ಆಗಿಲ್ಲ. ಎಕ್ಸ್ ಅಕ್ಷವನ್ನು ಮಾತ್ರ ಗಮನಿಸಬೇಕಿಲ್ಲ, ಇದು ಎಲ್ಲಿನೂ ಟಚ್ ಆಗಿಲ್ಲ. ಯಾವುದು? ಎಕ್ಸ್ ಅಕ್ಷಕ್ಕೆ. ಅಂದ್ರೆ ಇಲ್ಲಿ ಪರವಲಯ ಎಕ್ಸ್ ಅಕ್ಷವನ್ನು ಛೇದಿಸಿ ಹೋಗೋದಿಲ್ಲ, ಅದು ಎ ಎಂಬ ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸಿಯೂ ಹೋಗೋದಿಲ್ಲ. ಅಂದರೆ ಎರಡೂ ಪರವಲಯಗಳು ಎಕ್ಸ್ ಅಕ್ಷವನ್ನು ಎರಡು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸೋದಿಲ್ಲ ಅನ್ನೋದನ್ನು ಗೊತ್ತಾಗುತ್ತೆ ನಮಗೆ, ಹೌದಿಲ್ಲ? ಅಂದ್ರೆ ಆ ಬಿಂದುಗಳನ್ನು ಎ ಮತ್ತು ಎ ಡ್ಯಾಸ್ ಅಂತ ಗುರುತಿಸಿದ್ದೀವಿ. ಎ ಮತ್ತು ಎ ಡ್ಯಾಸ್ಗಳ ಎಕ್ಸ್ ನಿರ್ದೇಶಾಂಕಗಳ ಅದರ ಪರವಲಯ ಅಂತಲೇ ಹೇಳಿದ್ದೀವಿ, ಅಂದರೆ ಶೂನ್ಯತೆಗಳು ಅಂತ ಹೇಳಿದ್ದೀವಿ. ಪರವಲಯ ಮೇಲ್ಮುಖವಾಗಿರಲಿ ಕೆಳಮುಖವಾಗಿರಲಿ ಅದನ್ನು ಸೇಮ್ ಇರುತ್ತೆ ಅಂತ ಹೇಳಿದ್ದೀವಿ. ಇನ್ನು ಕೋಷ್ಟಕದ ಎಲ್ಲ ಬಿಂದುಗಳ ನಕ್ಷೆಯಲ್ಲಿ ಗುರುತಿಸಿ ಮೃದುವಾಗಿ ಜೋಡಿಸಿದ್ದೀವಿ, ಹೌದಾ? ಹೀಗೆ ಅದನ್ನು ಗುರುತಿಸಿದಾಗ ಇಂಥಲ್ಲಿ ಎಲ್ಲಿನೂ ಟಚ್ ಆಗಲಿಲ್ಲ ಅಂತಂದರೆ ನೈಜ ಶೂನ್ಯತೆಗಳ ಸಂಖ್ಯೆ ಏನಾಗಿರುತ್ತೆ ಅಂತ ಹೇಳಿದ್ದೀವಿ? 0 ಆಗಿರುತ್ತಾ ಅಂತಲೂ ಹೇಳಿದ್ದೀವಿ. ಏನಾಗತ್ತೆ ರೀ ಅದಕ್ಕೆ? 0 ಆಗಿರುತ್ತಾ. ಇದನ್ನು ನಾವು ಗಮನಿಸಬೇಕು. ಓಕೆ, ಈಗ ಎಕ್ಸ್ ಅಕ್ಷವನ್ನು ಮುಟ್ಟದ ನಕ್ಷೆಗೆ ನೈಜ ಶೂನ್ಯತೆ ಇಲ್ಲ ಅಂತಲೂ ಗೊತ್ತು ಮಾಡ್ಕೊಂಡಿದ್ದೀವಿ. ಈಗ ವರ್ಗದ ನಂತರ ಘನ ಬಹುಪದೋಕ್ತಿಯನ್ನು ನಾವು ನೋಡ್ತೀವಿ. ವರ್ಗದ ನಂತರ ಈ ಘನ ಬಹುಪದೋಕ್ತಿಯನ್ನು ನೋಡಿದರೆ ಇದು ಒಂದು ಘನ ಬಹುಪದೋಕ್ತಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 4x ಅಂತ ಹೇಳಿದೆ. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿ ನೋಡಬೇಕು. ನಾನು ಒಂದು ಬೆಲೆಯನ್ನು ಆದೇಶ ಮಾಡಿ ತೋರಿಸ್ತೀನಿ. ಎಕ್ಸ್ ಕ್ಯೂಬ್ ಮೈನಸ್ 4x. ಮೊದಲಿಲ್ಲಿ ಎಕ್ಸ್ ಅಂದರೆ -2 ಆದೇಶ ಮಾಡಿ ನೋಡೋಣ. ಪಿ ಆಫ್ ಎಕ್ಸ್ ಅಂತಂದ್ರೆ -2 ಆದೇಶ ಮಾಡಿರಿ. ಇದು -2 ಕ್ಯೂಬ್ ಆಯಿತು, -4x ಅಂತಂದ್ರೆ -2 ಇಸ್ ಈಕ್ವಲ್ ಟು ಮೈನಸ್, ಇದು ಕ್ಯೂಬ್ ಇದೆ ಅಂತಂದರೆ ಅದು ಮೈನಸ್ನಲ್ಲಿ ಇರುತ್ತೆ. 2ರ ಘನ 8 ಆಗಿರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 2 8. ಎಷ್ಟೈತಿ ಇಲ್ಲಿ? 0 ಐತಲ್ಲ. -8 + 8 ಅಂತಂದರೆ ಅಂದರೆ -2 ಈ ಘನ ಬಹುಪದೋಕ್ತಿಯ ಶೂನ್ಯತೆ, 0 ಅಂತ ಶೂನ್ಯತೆ ಅಂತ. 0 ಆನ್ಸರ್ ಬಂದಿದೆ ಅಂತಂದರೆ ಅದು ಯಾವ ಬೆಲೆನೂ ಆದೇಶ ಮಾಡಿದಾಗ 0 ಬಂದಿದೆ, ಅದನ್ನೇ ಅದರ ಶೂನ್ಯತೆ ಅಂತ ಹೇಳ್ತೀವಿ. ಹೀಗೆ ನಾವು ಗಮನಿಸಿದ್ದೀವಿ ಅಂತಂದರೆ -1 ಆದೇಶ ಮಾಡಿದರೆ 3 ಬರುತ್ತೆ, 0 ಆದೇಶ ಮಾಡಿದರೆ 0 ಬರುತ್ತೆ, ಹೌದಾ? ಅಂದರೆ 0ಯೂ ಸಹ ಇದರ ಶೂನ್ಯತೆ, 2 ಇದ್ರ ಶೂನ್ಯತೆ. ಹೀಗೆ ನಾವು ಚಿತ್ರವನ್ನು ರಚನೆ ಮಾಡಿದರೆ ಇದ್ರ ಪ್ರಕಾರ ನಕ್ಷೆಯನ್ನು ಹೇಳಿದ್ರೆ ನೋಡು, -2 ಮೇಲೆ 0, -2 ಮೇಲೆ 0, -1 ಮೇಲೆ ಎಷ್ಟು? 3, ಇಲ್ಲೊಂದು ಬಿಂದು ಗುರುತು ಮಾಡಿದ್ದೀವಿ. 1 ಮೇಲೆ -3, 1 ಮೇಲೆ -3, ಇಲ್ಲೊಂದು ಬಿಂದು ಗುರುತು ಮಾಡಿದ್ದೀವಿ. 2 ಮೇಲೆ 0, ಇಲ್ಲೊಂದು ಬಿಂದು ಗುರುತು ಮಾಡಿದ್ದೀವಿ. ಇದನ್ನು ಸ್ಮೂತಾಗಿ ಏನಂತಂದರೆ ನಾವು ನಕ್ಷೆಯನ್ನು, ಈ ಬಿಂದುಗಳನ್ನು ಗುರುತಿಸಿ ಈ ನಕ್ಷೆಯನ್ನು ಎಳೆದೀವಿ. ಆಗ ಇದರಲ್ಲಿ ಎಕ್ಸ್ ಶೂನ್ಯ ಬಂದರೆ ಎಕ್ಸ್ ಮೌಲ್ಯಗಳು ಅಂದರೆ ಎಕ್ಸ್ ಬೆಲೆಯನ್ನು ಆದೇಶಿಸಿದಾಗ ವಾಯಿನ ಶೂನ್ಯ ಬಂದ್ರೆ, ವಾಯಿನ ಬೆಲೆ ಶೂನ್ಯ ಬಂತಂತಂದ್ರೆ ಎಕ್ಸ್ ಮೌಲ್ಯಗಳು ಯಾವ ಬಂದವು ಇಲ್ಲಿ? -2, 0 ಮತ್ತು 2. ಈ ಬಿಂದುಗಳನ್ನು ನಾವೇನಂತೀವಿ? ನಕ್ಷೆಯಲ್ಲಿ ಗುರುತಿಸಿದ್ರೆ ಅದರಲ್ಲಿ ಒಂದು ಘನದ ವಕ್ರರೇಖೆ ಉಂಟಾಗುತ್ತೆ, ಘನದ ವಕ್ರರೇಖೆ ಉಂಟಾಗುತ್ತೆ. ಇದರಲ್ಲಿ ಗಮನಿಸಿ, ನಕ್ಷೆಯಲ್ಲಿ 3 ಶೂನ್ಯತೆಗಳನ್ನು ಖಚಿತಪಡಿಸ್ಕೊಳ್ಳೋಣ ನಾವು. ಈ ನಕ್ಷೆಯನ್ನು ನೋಡಿದರೆ
ನಕ್ಷೆ ಎಕ್ಸ್ ಅಕ್ಷವನ್ನು ಮೊದಲು ಎಲ್ಲಿ ಕಟ್ ಮಾಡಿದೆ, ಅದು ಮೈನಸ್ ಎಷ್ಟು, ನಕ್ಷೆ ಎಕ್ಸ್ ಅಕ್ಷವನ್ನು ಮೊದಲು -2ನಲ್ಲಿ ಛೇದಿಸಿದೆ. ಫಸ್ಟ್ ಇಲ್ಲಿ -2, ಆಮೇಲೆ 0, ನಂತರ +2, ಈ 3 ಇದರಲ್ಲಿ ಛೇದಿಸಿಬಿಟ್ಟದ, ಹೌದಿಲ್ರಿ? ಆದ್ದರಿಂದ ಈ x³ - 4x, x³ - 4x ಇದರ ಶೂನ್ಯತೆಗಳು ಯಾವುವು? ಎಷ್ಟು? 3. ಯಾವ್ಯಾವು? -2, 0 ಮತ್ತು +2. ನಾವು ಈಸಿಯಾಗಿ ಹೇಳಬೇಕಾದ ನೇರವಾಗಿ ಅಂತಂದ್ರೆ, ಆ ವಕ್ರ ರೇಖೆಗಳಾಗಲಿ ಒಂದು ಸರಳ ರೇಖೆ ಆಗಲಿ ಅದು ಎಕ್ಸನ್ನು ಯಾವ ಬಿಂದುವಿನಲ್ಲಿ ಛೇದಿಸಿದೆ ಅಥವಾ ಸ್ಪರ್ಶಿಸಿದೆ ಅದೇ ಅದರ ಶೂನ್ಯತೆಗಳು ಅಂತ ಹೇಳಬೇಕು. ಇಲ್ಲಿ ಡಿಗ್ರಿ, ಇದರ ಡಿಗ್ರಿ ಗಮನಿಸಿದೆ, ಇದರ ಡಿಗ್ರಿ ಎಷ್ಟಿದೆ? 3 ಇದೆ. ಡಿಗ್ರಿ 3 ಇರುವಂಥ ಈ ಉದಾಹರಣೆಗೆ 3 ಶೂನ್ಯತೆಗಳು ಒಂದವು. ಆದರೆ ಕೆಲವೊಮ್ಮೆ ನಕ್ಷೆ ಛೇದಿಸದೆ ಸ್ಪರ್ಶಿಸಬಹುದು, ಅದನ್ನು ನಾವು ನೋಡಬಹುದು. ಕೆಲವೊಂದು ಸಲ ನಕ್ಷೆಗಳು ಛೇದಿಸದೆ ಸ್ಪರ್ಶಿಸಬಹುದು. ಇಲ್ಲಿ ಒಂದು y = x³ ಇದರದು ಈ ನಕ್ಷೆ, ಇನ್ನೊಂದು y = x³ - x² ಇದು ನಕ್ಷೆ. ಇಲ್ಲಿ ಗಮನಿಸಿದ್ರೆ ಈ ಎಕ್ಸ್ ಅಕ್ಷವನ್ನು ಮೂಲ ಬಿಂದುವಿನಲ್ಲಿ ಛೇದಿಸ್ತಿದೆ, ಎಕ್ಸ್ ಅಕ್ಷವನ್ನು ಇಲ್ಲಿ ಮೂಲ ಬಿಂದುವಿನಲ್ಲಿ ಛೇದಿಸಿದೆ. ಅಂದರೆ ಶೂನ್ಯತೆ ಏನಾಯಿತು? ಇದರದ್ದು 0. ಏನು? 0. ಇನ್ನು y = ಇದರದು x³ - x², ಇದರ ನಕ್ಷೆ x = 0ನಲ್ಲಿ ಸ್ಪರ್ಶಿಸಿದೆ, 0ನಲ್ಲಿ ಸ್ಪರ್ಶಿಸಿದೆ, ಇನ್ನೊಂದು 1ರಲ್ಲಿ ಸ್ಪರ್ಶಿಸಿದೆ. ಹಾಗಾಗಿ ಇದರ ವಿಭಿನ್ನ ಶೂನ್ಯತೆಗಳು 0 ಮತ್ತು 1. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು, ನಕ್ಷೆ ಎಕ್ಸ್ ಅಕ್ಷವನ್ನು ಮುಟ್ಟಿದ ಪ್ರತಿಯೊಂದು ವಿಭಿನ್ನ ಎಕ್ಸ್ ಮೌಲ್ಯವನ್ನು ಎಣಿಸಬೇಕು ಅಂತ. ಅದೇ ಅದರ ಡಿಗ್ರಿ. ಎಕ್ಸ್ ಅಕ್ಷವನ್ನು ಛೇದಿಸಿದರೂ ಅಥವಾ ಸ್ಪರ್ಶಿಸಿದರೂ ಆ ಎಕ್ಸ್ ಮೌಲ್ಯ ಅದರ ಶೂನ್ಯತೆ ಆಗಿರುತ್ತಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಬೇಕು. ಇದರಿಂದ ಡಿಗ್ರಿ ಮತ್ತು ಗರಿಷ್ಠ ಶೂನ್ಯತೆಗಳ ನಿಯಮ ಬರುತ್ತೆ. ಡಿಗ್ರಿ ಮತ್ತು ಗರಿಷ್ಠ ಶೂನ್ಯತೆಗಳ ಒಂದು ನಿಯಮ. ಡಿಗ್ರಿ 1 ಆಗಿತ್ತಂದ್ರೆ ಗರಿಷ್ಠ ಶೂನ್ಯತೆ, ಗರಿಷ್ಠ ಹೇಳ್ತಾ ಇದ್ದೀನಿ 1 ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ 1, ಅದಕ್ಕೆ ಅದರ ಗರಿಷ್ಠ ಶೂನ್ಯತೆ ಎಷ್ಟಾಗಿರುತ್ತೆ? 1 ಆಗಿರುತ್ತೆ ಅಂತ ಗಮನಿಸಬೇಕು. ಇನ್ನು ವರ್ಗ ಬಹುಪದೋಕ್ತಿಯಲ್ಲಿ ಅದರ ಡಿಗ್ರಿ ಎಷ್ಟಿರುತ್ತೆ? ವರ್ಗ ಬಹುಪದೋಕ್ತಿದು 2 ಅಲ್ಲ, ಹಾಗಾಗಿ ಗರಿಷ್ಠ 2 ಶೂನ್ಯತೆಗಳಿರ್ತಾವ. ಇನ್ನು ಘನ ಬಹುಪದೋಕ್ತಿಯ ಡಿಗ್ರಿ 3 ಇರುತ್ತೆ, 3, ಹಾಗಾಗಿ ಗರಿಷ್ಠ 3 ಶೂನ್ಯತೆಗಳಿರ್ತಾವೆ. 1 ಇರ್ಬೋದು, 2 ಇರ್ಬೋದು, ಬಟ್ ಗರಿಷ್ಠ 3. ಹಾಗಾಗಿ ಸಾಮಾನ್ಯವಾಗಿ ಡಿಗ್ರಿ n ಇರುವಂಥ ಬಹುಪದೋಕ್ತಿಗೆ ಗರಿಷ್ಠ n ಶೂನ್ಯತೆಗಳು ಇರ್ತಾವ ಅನ್ನೋದನ್ನು ಈ ಒಂದು ನಿಯಮವನ್ನು ಗಮನಿಸಬೇಕು, ನೆನಪಿಟ್ಕೊಳ್ಬೇಕು. ಅಂದರೆ ಗರಿಷ್ಠ ಅನ್ನೋದು ಮುಖ್ಯ ಇಲ್ಲಿ. ಅದಕ್ಕಿಂತ ಕಡಿಮೆ ಶೂನ್ಯತೆಗಳು ಇರಬಹುದು. ನಾನು ಅದಕ್ಕೆ ಗರಿಷ್ಠ ಅನ್ನುವಂಥ ಪದವನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ನಿಯಮವನ್ನು ನಕ್ಷೆಗಳ ಮೇಲೆ ಪ್ರಯೋಗ ಮಾಡಿ ನೋಡೋಣ. ನಕ್ಷೆಗಳ ಮೇಲೆ ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರತಿಯೊಂದು ನಕ್ಷೆಯು ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತದೆ ಅಥವಾ ಸ್ಪರ್ಶಿಸುತ್ತದೆಯೇ ಅಂತ ಈ ಚಿತ್ರದಲ್ಲಿ ನೋಡಿ ಹೇಳಬೇಕು. 1ನೇ ಚಿತ್ರ, 2ನೇ ಚಿತ್ರ, ಟೋಟಲ್ 6 ಚಿತ್ರಗಳದಾವ. ಪ್ರತಿಯೊಂದು ನಕ್ಷೆಯಲ್ಲೂ ಮೊದಲು ಎಕ್ಸ್ ಅಕ್ಷವನ್ನು ಗುರುತಿಸ್ಕೋಬೇಕು. ನಕ್ಷೆ ಎಕ್ಸ್ ಅಕ್ಷವನ್ನು ಛೇದಿಸಿದೆ ಅಥವಾ ಸ್ಪರ್ಶಿಸಿದ ವಿಭಿನ್ನ ಬಿಂದುಗಳನ್ನು ಎಣಿಸಬೇಕು. ಚಿತ್ರ 2.9ರಲ್ಲಿ ಕೊಟ್ಟಿರುವಂಥದ್ದು ಉತ್ತರಗಳನ್ನು ಗಮನಿಸಿ. ಇಲ್ಲಿ ಇದರಲ್ಲಿ ಎಕ್ಸ್ ಅಕ್ಷವನ್ನು ಇದರಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ, ಅಂದರೆ ಇದರ ಶೂನ್ಯತೆ ಎಷ್ಟು? 1. ಇದರ ಶೂನ್ಯತೆ 1 ಅಂತ ತಗೊಳ್ಳೋಣ. ಇದರ ಶೂನ್ಯತೆ ಎಷ್ಟು? 1 ಅಂತ ತಗೊಳ್ಳೋಣ. ಇದರ ಶೂನ್ಯತೆ 1. ಇದರಲ್ಲಿ ಎಕ್ಸ್ ಅಕ್ಷವನ್ನು ಇಲ್ಲೊಂದು ಬಿಂದು, ಈ ಬಿಂದು, 2 ಬಿಂದುವಿನಲ್ಲಿ ಛೇದಿಸಿದೆ ಇಲ್ಲ. ಇದರ ಶೂನ್ಯತೆ ಎಷ್ಟು? 2. ಓಕೆ. ಇನ್ನು ಇದರಲ್ಲಿ ಎಕ್ಸ್ ಅಕ್ಷಕ್ಕೆ ಈ ರೇಖೆ ನೋಡ್ರಿ, 1 ಬಿಂದು, 2 ಬಿಂದು, 3 ಬಿಂದುವಿನಲ್ಲಿ ಛೇದಿಸಿ ಎಕ್ಸ್ ಅಕ್ಷದ ಮಾತ್ರ ಗಮನಿಸಬೇಕು, ಅದನ್ನು ಎಣಿಸಬೇಕು. ಅಂದರೆ ಇದರ ಶೂನ್ಯತೆ ಎಷ್ಟು? 3. ಹಾಗೆ ಇದರಲ್ಲಿ ಈ ಚಿತ್ರದಲ್ಲಿ ನೋಡಿ,
ಎಕ್ಸ್ ಅಕ್ಷಕ್ಕೆ ಒಂದೇ ಬಿಂದುವಿನಲ್ಲಿ ಛೇದಿಸಿದೆ, ಅಂದರೆ ಇದರ ಶೂನ್ಯತೆ 1. ಈ ಎಕ್ಸ್ ಅಕ್ಷಕ್ಕೆ ಇದರಲ್ಲಿ ಈ ಎಕ್ಸ್ ಅಕ್ಷಕ್ಕೆ ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸಿದೆ, ಇದರ ಶೂನ್ಯತೆ 1. ಈ ಚಿತ್ರವನ್ನು ಗಮನಿಸಿ, ಎಕ್ಸ್ ಅಕ್ಷವನ್ನು 1, 2, 3, 4 ಬಿಂದುವಿನಲ್ಲಿ ಛೇದಿಸಿದೆ, ಅಂದರೆ ಇದರ ಶೂನ್ಯತೆ 4. ಓಕೆ, ಈ ರೀತಿಯಲ್ಲಿ ಗಮನಿಸಬೇಕು. ನಕ್ಷೆಯ ಆಕಾರ ಎಷ್ಟು ತಿರುಗಿದ್ರೂ ನಮ್ಮ ಗಮನ ಎಕ್ಸ್ ಅಕ್ಷದ ಮೇಲೆ ಇರಬೇಕು. ಇದನ್ನು ನೀವು ಏನಂತ ನೆನಪಿಟ್ಕೊಳ್ಬೇಕು, ಇದನ್ನು ನೆನಪಾರಬಾರ್ದು. ಈಗ ಅಭ್ಯಾಸದಲ್ಲಿ ಕೊಟ್ಟರೆ ನಮ್ಮ ಪಠ್ಯಪುಸ್ತಕದಲ್ಲಿ ಅಭ್ಯಾಸ 2.1ರ 6 ನಕ್ಷೆಗಳನ್ನು ಕೊಟ್ಟಾರೆ. ಅವುಗಳನ್ನು ಒಂದೊಂದಾಗಿ ನಾವು ಪರಿಹಾರ ಮಾಡೋಣ. ಇಲ್ಲಿ ಅಭ್ಯಾಸ 2.1ರ ಪ್ರಶ್ನೆ 1ರಲ್ಲಿ 1ನೇ ನಕ್ಷೆ, ಕೆಳಗಿನ y=px ನಕ್ಷೆಯಲ್ಲಿ p(x)ದ ಶೂನ್ಯತೆಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಿರಿ ಅಂತ ನಮಗೆ ಕೊಟ್ಟಿದ್ದಾರೆ. ಈ ನಕ್ಷೆ ಎಕ್ಸ್ ಅಕ್ಷಕ್ಕೆ ಸಮಾಂತರವಾದ ಸರಳ ರೇಖೆ, ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿದೆ. ಸಮಾಂತರವಾಗಿದೆ ಅಂದರೆ ಎಲ್ಲಿನದು ಛೇದಿಸಿದೆಯೇನು? ಅದು ಎಕ್ಸ್ ಅಕ್ಷದ ಮೇಲ್ಭಾಗದಲ್ಲಿದ್ದು ಎಲ್ಲಿಯೂ ಛೇದಿಸಿಲ್ಲ. ಆದ್ದರಿಂದ p(x)ದ ಶೂನ್ಯತೆಗಳ ಸಂಖ್ಯೆ ಎಷ್ಟು? p(x)ದ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗತ್ತೆ? ಒಟ್ಟು ಛೇದಿಸೇ ಇಲ್ಲ ಅಂದರೆ ಎಷ್ಟು? ಶೂನ್ಯತೆಗಳ ಸಂಖ್ಯೆ ಎಷ್ಟು? 0. ಇದೇ ಅದರ ಆನ್ಸರ್. ಈಗ ಮುಂದಿನ ನಕ್ಷೆಯಲ್ಲಿ ಒಂದೇ ಛೇದನ ಕಾಣುತ್ತದೆಯೇ? ಅದನ್ನು ನೋಡಿ. ಇದರಲ್ಲಿ ಇಲ್ಲಿ ಗಮನಿಸಿ, ಇಲ್ಲಿ ನಕ್ಷೆಯ ಎಡಭಾಗದಲ್ಲಿ ನೋಡಿದರೆ ಇದರಲ್ಲಿ ಎಕ್ಸ್ ಅಕ್ಷದ ಕೆಳಗೆ ಇದೆ. ಇದು ಎಕ್ಸ್ ಅಕ್ಷದ ಕೆಳಭಾಗದಲ್ಲಿ ಬಂದ್ಬಿಟ್ಟது. ಬಲಭಾಗಕ್ಕೆ ಏರಿದಾಗ ನೋಡಿ, ಹಿಂಗೆ ಸೇರಿದೆ. ಬಲಭಾಗಕ್ಕೇರಿದಾಗ ಎಕ್ಸ್ ಅಕ್ಷವನ್ನು ಒಂದೇ ಬಿಂದುವಿನಲ್ಲಿ ಛೇದಿಸಿದೆ. ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಇದಕ್ಕೆ ಶೂನ್ಯತೆಗಳ ಸಂಖ್ಯೆ ಒಂದೇ. ಶೂನ್ಯತೆಗಳ ಸಂಖ್ಯೆ 1. ಶೂನ್ಯತೆಗಳ ಸಂಖ್ಯೆ ಎಷ್ಟು? 1. ಇನ್ನು ಮೂರನೇ ನಕ್ಷೆನಲ್ಲಿ ನೋಡಿ, ಎಷ್ಟು ಬಾರಿ ದಾಟಿ ಹೋಗುತ್ತಾ ಅಂತ ಎಣಿಸಿ ಹೇಳಬೇಕು ನಾವು. ಆ ರೇಖೆ ಎಷ್ಟು ಬಾರಿ ದಾಟಿ ಹೋಗುತ್ತೆ? ನಕ್ಷೆ ನೋಡಿ, ಎಡದಿಂದ ಎಣಿಸ್ಕೋತ ಹೋಗ್ರಿ. ಎಡದಿಂದ ಎಕ್ಸ್ ಅಕ್ಷಕ್ಕೆ ಎಷ್ಟು ಬಿಂದುವಿನಲ್ಲಿ ಕಟ್ಟಾಗತ್ತೆ? ಎಕ್ಸ್ ಅಕ್ಷವನ್ನು ಮೊದಲ ಬಾರಿ ಛೇದಿಸ್ತಾ, ಮೇಲಿರುವಾಗ ಮೊದಲ ಬಾರಿ ಛೇದಿಸ್ತಾ, ಕೆಳ ಬರುವಾಗ ಮತ್ತೊಂದು ಬಾರಿ. ಇಲ್ಲಿ ಈ ರೇಖೆ ನೋಡಿ, ಎಕ್ಸ್ ಅಕ್ಷನ್ನು ಮಾತ್ರ ಗಮನಿಸ್ಬೇಕು ನಾವು. ಇಲ್ಲಿ ಮೇಲ್ಗರುವಾಗ ಇಲ್ಲಿ ಒಂದು ಬಿಂದುವಿನಲ್ಲಿ ಛೇದಿಸೋದು, ಮತ್ತು ಇಲ್ಲಿ ಕೆಳ ಬರುವಾಗ ಎಕ್ಸ್ ಅಕ್ಷ ಇದು ನೋಡಬಾರ್ದು, ಇಲ್ಲೊಂದು ಬಿಂದುವಿನಲ್ಲಿ ಛೇದಿಸೋದು, ಮತ್ತೆ ಮೇಲ್ ಬರುವಾಗ ಇನ್ನೊಂದು ಬಿಂದುವಿನಲ್ಲಿ ಛೇದಿಸೋದು. ಹಾಗಾಗಿ ಒಟ್ಟು ಎಷ್ಟು ಶೂನ್ಯತೆಗಳದಾವ? ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಇದರ ಶೂನ್ಯತೆಗಳ ಸಂಖ್ಯೆ ಬರೀತೀರಿ. ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? 3 ಅಂತ ಬರೀಬೇಕು. ಇನ್ನು 4ನೇ ನಕ್ಷೆ ನೋಡ್ರಿ ನಿಮ್ಮ ಪಠ್ಯಪುಸ್ತಕದಾಗ. 2 ಛೇದನಗಳನ್ನು ಗಮನಿಸಬೇಕಲ್ಲೇ. 2 ಛೇದನಗಳನ್ನು ಗಮನಿಸಿ. ಒಂದೇ ಭಾಗದಲ್ಲಿ ಅದಾವ, ಇರಲಿ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಪರವಲಯ ಎಕ್ಸ್ ಅಕ್ಷವನ್ನು ಎಡಭಾಗದಲ್ಲಿ ಒಮ್ಮೆ ಛೇದಿಸಿದೆ, ಮತ್ತು ಬಲಭಾಗದಲ್ಲಿ ಇನ್ನೊಮ್ಮೆ ಛೇದಿಸಿದೆ. ಹೌದಲ್ಲ? ಒಂದು ಈ ರೀತಿಯಲ್ಲಿ ಇರುವಾಗ ಇಲ್ಲೊಂದು ಛೇದಿಸದೆ, ಇಲ್ಲೊಂದು ಛೇದಿಸದೆ, ಪರವಾಗಿಲ್ಲ. ಇನ್ನೊಂದು, ಒಟ್ಟು 2 ವಿಭಿನ್ನ ಛೇದನ ಬಿಂದುಗಳದಾವು. ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟಾಯ್ತು? ಇಲ್ಲಿ 2 ಆಯಿತು. ಈ ಎಕ್ಸ್ ಅಕ್ಷವನ್ನು ಹಿಂಗೆ ಕೆಳಗಿಳುವಾಗ ಎಡಭಾಗದಲ್ಲಿ ಇಲ್ಲೊಂದು, ಇಲ್ಲಿ ಬಲಭಾಗದಲ್ಲಿ ಇನ್ನೊಂದು, ಅಂದರೆ ಶೂನ್ಯತೆಗಳ ಸಂಖ್ಯೆ ಎಷ್ಟಾಯಿತು? 2. ಇಲ್ಲಿಯೂ ಸಹ ಶೂನ್ಯತೆಗಳ ಸಂಖ್ಯೆ 2 ಅಂತ ಬರಿತೀವಿ. ಇನ್ನು 5ನೇ ನಕ್ಷೆ ಗಮನಿಸಿ. ಇಲ್ಲಿ ಪ್ರತಿಯೊಂದು ಛೇದನವನ್ನು ನಿಧಾನವಾಗಿ ಎಣಿಸ್ಬೇಕು ನಾವು. ಇದರಲ್ಲಿ ಫಸ್ಟ್ ನೋಡಿ, ಇದನ್ನು ಮೇಲೇರುವಾಗ ಒಂದು ಬಿಂದುವಿನಲ್ಲಿ ಛೇದಿಸಿದೆ, ಮತ್ತು ಕೆಳಗಿಳುವಾಗ ಇನ್ನೊಂದು ಬಿಂದುವಿನಲ್ಲಿ ಛೇದಿಸಿದೆ, ಮತ್ತು ಮೇಲೇರುವಾಗ ಈ ಬಿಂದು, ಮತ್ತು ಇದನ್ನು ನೋಡಬಾರ್ದು, ಎಕ್ಸ್ ಅಕ್ಷಕ್ಕೆ ಮಾತ್ರ ನೋಡಂತ ಹೇಳಿದ್ದೀನಿ. ಒಂದು ಬಿಂದುವಿನಲ್ಲಿ ಛೇದಿಸಿತು, 2ನೇ ಬಿಂದು, ಇಲ್ಲಿ 3ನೇ ಬಿಂದು, ಮತ್ತು ಕೆಳಗಿಳುವಾಗ ಎಕ್ಸ್ ಬಿಂದುಕ್ಕೆ ಇನ್ನೊಂದು ಬಿಂದುವಿನಲ್ಲಿ ಛೇದಿಸಿದೆ. ಹೌದಲ್ಲ? ಎಕ್ಸ್ ಅಕ್ಷವನ್ನು ಮೊದಲು ಎಡಭಾಗದಲ್ಲಿ ಒಮ್ಮೆ ಛೇದಿಸದ, ಮತ್ತು ಬಲಭಾಗದಲ್ಲಿ ಇನ್ನೊಮ್ಮೆ ಛೇದಿಸದ,
ಒಟ್ಟು 2 ವಿಭಿನ್ನ ಛೇದನ ಬಿಂದುಗಳು ಉಂಟಾದವು ಅಂತ ಹೇಳ್ತೀವಿ. ಬಟ್ ಇಲ್ಲಿ ನೀವು ನಿಧಾನವಾಗಿ ಎಣಿಸಿರು ಗೊತ್ತಾಗತ್ತಾ, ಎಡದಿಂದ ಮೇಲಕ್ಕೆ ಬರುವಾಗ ಎಕ್ಸ್ ಅಕ್ಷವನ್ನು ಮೊದಲ ಬಾರಿ ಛೇದಿಸಿತ್ತು, ನಂತರ ಕೆಳಕ್ಕೆ ಬರುವಾಗ 2ನೇ ಬಾರಿ ಛೇದಿಸಿತ್ತು, ಮತ್ತೆ ಮೇಲಿರುವಾಗ ಇನ್ನೊಂದು ಬಾರಿ, ಮತ್ತು ಕೆಳಗೆ ಬರುವಾಗ ಇನ್ನೊಂದು ಬಾರಿ, ಒಟ್ಟು 4 ಬಾರಿ ಛೇದಿಸಿದೆ ಅಂತ. ಹೌದಲ್ರಿ? 1 2 3 4 ಬಾರಿ ಛೇದಿಸಿದೆ. ಹೌದಾ? ಹೀಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಾಯಿತು? ನಮಗೆ ಶೂನ್ಯತೆಗಳ ಸಂಖ್ಯೆ ಎಷ್ಟಾಯಿತು? 4. ಶೂನ್ಯತೆಗಳ ಸಂಖ್ಯೆ 4 ಅಂಥೇಳಿ ನಾವು ಬರೀಬೇಕು. ಓಕೆ, ಶೂನ್ಯತೆಗಳ ಸಂಖ್ಯೆ 4. ಇನ್ನೊಂದು ಗಮನಿಸ್ಬೇಕು ನೀವಿಲ್ಲಿ. ಇನ್ನೊಂದು ಇದರಲ್ಲಿ ಅಭ್ಯಾಸ 2.1 ಪ್ರಶ್ನೆ ಸಂಖ್ಯೆ 1ರಲ್ಲಿ 4ನೇ ಚಿತ್ರ. ಇದರಾಗ ನಕ್ಷೆ ಎಡಭಾಗದಲ್ಲಿ ಗಮನಿಸಿದ್ರಿ. ನಕ್ಷೆ ಎಡಭಾಗದಲ್ಲಿ ಈ ಚಿತ್ರವನ್ನು ಗಮನ ಕೊಟ್ಟು ನೋಡಿ. ಎಕ್ಸ್ ಅಕ್ಷವನ್ನು ಒಮ್ಮೆ ಛೇದಿಸಿದೆ, ಮಧ್ಯದಲ್ಲಿ ಎಕ್ಸ್ ಅಕ್ಷವನ್ನು 2ನೇ ಬಾರಿ ಛೇದಿಸಿದೆ, ಇಲ್ಲಿ, ಆಮೇಲೆ ಮತ್ತೆ ಇಲ್ಲಿ. ಹೌದಲ್ಲ? ಎಡಭಾಗದಲ್ಲಿ ಎಕ್ಸ್ ಅಕ್ಷವನ್ನು ಒಮ್ಮೆ ಛೇದಿಸಿದೆ, ಮಧ್ಯದಲ್ಲಿ ಒಂದು ಎಕ್ಸ್ ಅಕ್ಷವನ್ನು 2ನೇ ಬಾರಿ ಛೇದಿಸಿದೆ, ಬಲಭಾಗದಾಗ ತಳಭಾಗದಲ್ಲಿ ಎಕ್ಸ್ ಅಕ್ಷವನ್ನು ಸ್ಪರ್ಶಿಸಿದೆ. ಸ್ಪರ್ಶಿಸುವ ಬಿಂದುವು ಶೂನ್ಯತೆ ಅಂತ ನಾವು ಹೇಳಿದ್ವಿ. ಆದ್ದರಿಂದ ಇಲ್ಲಿ ಒಟ್ಟು ಶೂನ್ಯತೆಗಳು ಇದು 1, ಇದು 2, ಇದು 3. ಅಂದರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಐತಿ? ಇಲ್ಲಿ 3. ಶೂನ್ಯತೆಗಳ ಸಂಖ್ಯೆ 3. ಇಲ್ಲಿ ಭಾಗ 1 ಮುಗಿತು. ಮುಂದಿನ ಭಾಗದಲ್ಲಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಲಿಯೋಣ. ಮತ್ತು 2ನೇ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.